ನಿಮ್ ಫೇವ್ರೆಟ್ ಫುಡ್ ಯಾವ್ದು ಅಂತ ಹೇಳಿ ಅಣ್ಣ. ನಾವ್ 3 ಜನನು ತಿಂತೀವಿ. ಎಸ್ಪೆಷಲಿ ಸೀ ಫುಡ್ ಇಷ್ಟ. ಸೀ ಫುಡ್ ಇಷ್ಟ. ಪ್ರಾನ್ಸ್, ಬಿಸಿ ಬಿಸಿ ಫ್ರಾನ್ಸ್ ಗೀ ರೋಸ್ಟ್ ಬಂದೈತೆ, ಜೊತೆಗೆ ಅಂಜಲ್ ತವಾ ಫ್ರೈ ಬಂದೈತೆ. ಅದ್ರಲ್ಲೂ ಗಾರ್ಲಿಕ್ ಪ್ರಾನ್ಸ್ ತಿನ್ನಿ. ಗಾರ್ಲಿಕ್ ಫ್ರಾನ್ಸ್ ಫ್ರೈ ಬೇಕಿತ್ತು, ಇದೆಯಾ? ಚಿಯರ್ಸ್ ಮಾಡು. ಬೇಡ ಬಿಡು, ಫುಲ್ಲು ಇಲ್ಲಿ ಸ್ವೀಟ್ಸ್ ಗಳು ಇಟ್ಟಿದಾರೆ ನೋಡಿ. ಡಿಪ್ಲೊಮೋಸ್ ಹೊಸಿ ಐತೆ. ಭೀಮನ್ಗೆ ಒಂದು ಐಸ್ ಕ್ರೀಮ್ ಕೊಡೋಣ ಬನ್ನಿ. ಪಕ್ಕದಲ್ಲಿ ಪೂಲ್ ಐತಲ್ಲ, ನಿನ್ ಕೈ ತೊಳ್ಕೊಳಕ್ಕೆ ಮಕ್ಕ ತೊಳ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ತೋರಿಸಿದೀನಿ. ಗೈಸ್, ನಾನು ಮತ್ತೆ ಕೋಬ್ರಾ ಇವಾಗ ಧ್ರುವ ಸರ್ಜಾ ಸರ್ ಫೇವರೇಟ್ ಸೀ ಫುಡ್. ಎಸ್ಪೆಷಲಿ ಸೀ ಫುಡ್ ಇಷ್ಟ. ಸೀ ಫುಡ್ ಇಷ್ಟ. Seafood in the sense, not seafood. Whatever I see, I eat. ಪ್ರಾನ್ಸು ಎಲ್ಲಾನು ತಿನ್ನಕ್ಕೆ ಒಂದು ಒಳ್ಳೆ ಸಖತ್ತಾಗಿರೋ ಹೋಟೆಲ್ಗೆ ಬಂದಿದೀವಿ. ಇದು ಅಮರಾವತಿ ಅಂತ, ಮಂಡ್ಯಕ್ಕೆ ಬಂದಿದೀವಿ ನಾವು ಅಮರಾವತಿ ಹೋಟೆಲ್ಗೆ. ಗೈಸ್, ನಾವು ಇವಾಗ ಮಂಡ್ಯದಲ್ಲಿರೋ ಅಮರಾವತಿ ಹೋಟೆಲ್ಗೆ ಬಂದಿದೀವಿ. ಫ್ರಾನ್ಸ್ ಫ್ರೈನ ತಿನ್ನಕ್ಕೆ, ಮತ್ತೆ ಗಾರ್ಲಿಕ್ ಫ್ರಾನ್ಸ್ ಹೆವಿ ಫೇವ್ರೇಟ್ ಅಂತ ಹೇಳಿದ್ದಾರೆ ಧ್ರುವ ಸರ್. ನಾವು ಗಾರ್ಲಿಕ್ ಫ್ರಾನ್ಸು, ನಾರ್ಮಲ್ ಫ್ರಾನ್ಸ್ ಫ್ರೈ, ಮತ್ತೆ ಬೇರೆ ಏನಾದ್ರು ಸೀ ಫುಡ್ ಇದ್ರು ಕೂಡ ಟ್ರೈ ಮಾಡ್ತೀವಿ. ರೆಡಿನಾ ಕೋಬ್ರಾ? ನಾನ್ ರೆಡಿ. ಇವಾಗ ಹೋಟೆಲ್ ಒಳಗಡೆ ಹೋಗ್ತಾ ಇದೀವಿ. ಹೆವಿ ಸಾಕಾರಾಗೈತೆ ಗೈಸ್ ಇದು ಹೋಟೆಲ್ ದೊಡ್ಡದಾಗ. ಕೋಬ್ರಾ, ಹೆಂಗಿದೆ ಹೋಟೆಲ್? ಗೈಸ್, ಇದು ಈ ಕಡೆ ಸೈಡ್ ರೂಮು, ಇಲ್ಲಿ ರೆಸ್ಟೋರೆಂಟ್ ಇರೋದು. ಗೈಸ್, ಇವಾಗ ನಮ್ಮ ಹತ್ರ ಜಾಸ್ತಿ ಆಪ್ಷನ್ಸ್ ಇಲ್ಲ. ಸೀ ಫುಡ್ ಮತ್ತೆ ಫ್ರಾನ್ಸ್ ಫ್ರೈ, ಫ್ರಾನ್ಸ್ ಅಲ್ಲಿರೋ ಐಟಮ್ಸ್ ನ ಆರ್ಡರ್ ಮಾಡ್ಬೇಕು. ನೋಡು ಕೋಬ್ರಾ. ನೀನ್ ನೋಡಪ್ಪ. ನೋಡ್ತೀನಿ ಮೆನುಲ್ ಏನೈತೆ. ಗೈಸ್, ಸೀ ಫುಡ್ ಮೆನು ಇಲ್ಲಿ ಐತೆ ನೋಡಿ. ಫ್ರಾನ್ಸೇ ಕಾಣಿಸ್ತಿಲ್ಲ ಎಲ್ಲೂ. ಫಿಶು, ರವಾ ಫಿಶು, ಬೇರೆ ಎಲ್ಲ ಐತೆ. ಫ್ರಾನ್ಸೇ ಇಲ್ವಲ್ಲ. ಗೈಸ್, ಇಲ್ಲ ಐತೆ ನೋಡಿ, ಫ್ರಾನ್ಸು ಪೆಪ್ಪರ್ ಫ್ರೈ ಇದೆ, ಇನ್ನೊಂದು ಸ್ಪೈಸಿ ಫ್ರಾನ್ಸ್ ಇದೆ. ನಾನು ನೋಡ್ಲೇ ಇಲ್ಲ ಅವಾಗಲೇ. ನಮ್ಗೆ ಬೇಕಿರೋದು ಗಾರ್ಲಿಕ್ ಫ್ರಾನ್ಸು. ಆಯ್ತಾ ಇಲ್ವಾ ಕೇಳೋಣ, ಇಲ್ಲಾಂದ್ರೆ ನಾರ್ಮಲ್ ಗೀ ರೋಸ್ಟ್ ಫ್ರಾನ್ಸು ಆ ಥರ ಏನಾದ್ರು ತಗೋಣ. ಜೊತೆಗೆ ಬೇರೆ ಏನಾದ್ರು ಸೀ ಫುಡ್ ಐತೆ ನೋಡ್ತೀನಿ ರೀ. ಓಕೆನಾ ಕೋಬ್ರಾ? ಕೇಳಲಿ ಫಸ್ಟ್. ಗೈಸ್, ನಾವು ಫ್ರಾನ್ಸ್ ನ ಕೇಳಿದ್ವಿ, ಅವರು ಸ್ನಾಕ್ಸ್ ಟೈಮ್ ಇದು ಕೇಳ್ಕೊ ಬರ್ತೀವಿ ಫ್ರಾನ್ಸ್ ಇದೆಯಾ ಇಲ್ವಾ ಅಂದ್ಬಿಟ್ರು. ಏನನ್ಸ್ತಾ ಇದೆ? ಹೋಟ್ಲ್ ಇದು ಫ್ರಾನ್ಸ್, ಇದು ಸ್ನಾಕ್ಸ್ ಟೈಮ್ ಇದು ಡಿಪ್ರೆಷನ್. ಸಂಜೆ ಕಣೋ ಸ್ನಾಕ್ಸ್ ಟೈಮು. ಸರ್, ನಮ್ಗೆ ಫ್ರಾನ್ಸ್ ಅಲ್ಲಿ ಗಾರ್ಲಿಕ್ ಫ್ರಾನ್ಸ್ ಫ್ರೈ ಬೇಕಿತ್ತು, ಇದೆಯಾ? ಮಾಡ್ಕೊಡ್ತೀರಾ? ಬಟರ್ ಗಾರ್ಲಿಕ್ ಸಾಸ್. ಫ್ರಾನ್ಸ್ ಗಾರ್ಲಿಕ್ ರೋಸ್ಟ್ ಅಂತ ಬರುತ್ತೆ. ಗಾರ್ಲಿಕ್ ರೋಸ್ಟ್ ಅಲ್ಲಿ ಬರುತ್ತೆ, ಸಾಸ್ ಅಲ್ಲಿ ಬರುತ್ತೆ. ಸಾಸ್ ಗಾರ್ಲಿಕ್ ಸಾಸ್ ಅಂದ್ರೆ ಸ್ವೀಟಿ ಆಗಿರುತ್ತೆ. ಇಷ್ಟು ಸ್ವೀಟ್ ಇಲ್ಲ, ಸ್ವಲ್ಪ ಸ್ವೀಟ್ ಬರುತ್ತೆ. ಗಾರ್ಲಿಕ್ ಸ್ವಲ್ಪ ಸ್ವೀಟ್. ಏನ್ ಮಾಡೋಣ, ಪೆಪ್ಪರ್ ಫ್ರೈ ಹೇಳದ ಇಲ್ಲ ಅಂದ್ರೆ ಅದನ್ನ ಹೇಳೋಣ? ಸ್ಪೈಸಿ ಬೇಕಾದ್ರೆ ಸ್ಪೈಸಿ ಬೇಡ ನಮ್ಗೆ, ಸ್ವೀಟ್ ಇರ್ಬೇಕು. ಗೈಸ್, ನಾವು ಒಂದು ತವಾ ಅಲ್ಲ ಫ್ರಾನ್ಸ್ ಗೀ ರೋಸ್ಟ್ ನ ಹೇಳಿದೀವಿ. ಅದಾದ್ಮೇಲೆ ಇನ್ನೊಂದು ಸೀ ಫುಡ್ ಅಲ್ಲಿ ಅಂಜಲ್ ತವಾ ಫ್ರೈನ ಹೇಳಿದೀವಿ. ರೆಡಿನಾ ಕೋಬ್ರಾ? ಟೇಬಲ್ ಚೇಂಜ್ ಮಾಡ್ಬೇಕಾ? ನಿನ್ನಿಷ್ಟ. ನೀನ್ ಹೇಳು. ನಾನು ಪಕ್ಕದಲ್ಲಿ ಪೂಲ್ ಐತಲ್ಲ, ನಿನ್ ಕೈ ತೊಳ್ಕೊಳಕ್ಕೆ ಮಕ್ಕ ತೊಳ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ತೋರಿಸಿದೀನಿ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಬೇಡ ಅಂದ್ರೆ ಅಲ್ಲೋಗಿ ಕೂತ್ಕೊಳ್ಳೋಣ. ಅಲ್ಲೋಗ ಮಾಡಿ. ನಮ್ಮ ಸೀ ಫುಡ್ ಬರಷ್ಟಲ್ಲಿ ಒಂದೆರಡು ಸ್ವೀಟ್ ತಿನ್ನೋಣ ಅನ್ಸ್ತು, ಅದಕ್ಕೆ ಕಾಜು ಬರ್ಫಿ ಆರ್ಡರ್ ಮಾಡಿದ್ದೆ. ತಿನ್ನೋ, ಇದಷ್ಟು ಚೆನ್ನಾಗಿಲ್ಲ, ಕಾಜು ಬರ್ಫಿ ಚೆನ್ನಾಗಿದೆ. ಗೈಸ್, ನಮ್ಮ ಟೇಬಲ್ ಇಂದ ಈ ಕಡೆ ಸೈಡು ಫುಲ್ಲು ಇಲ್ಲಿ ಸ್ವೀಟ್ಸ್ಗಳು ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಕಾಜು ಬರ್ಫಿ. ಒಂದು 30 ರೂಪೀಸ್ ಪ್ಲಸ್ ಟ್ಯಾಕ್ಸ್ ಅಂತೆ ಒಂದು ಪೀಸು. ಯಾಕೋ ಹೆವಿ ಸ್ವೀಟ್ ತಿನ್ಬೇಕು ಅನ್ಸ್ತಾ ನೋಡ್ತಾ ಇದ್ರೆ ಇವನು. ಗೈಸ್, ನಮ್ಮ ಬಿಸಿ ಬಿಸಿ ಫ್ರಾನ್ಸ್ ಗೀ ರೋಸ್ಟ್ ಬಂದೈತೆ, ಜೊತೆಗೆ ಅಂಜಲ್ ತವಾ ಫ್ರೈ ಬಂದೈತೆ. ಕೋಬ್ರಾ ಇವಾಗ ಏನೋ ಅಂದ, ತಿರ್ಗಾ ಹೇಳ್ತಾನೆ. ಹೇಳೋ ಕೋಬ್ರಾ, ಎಷ್ಟಿಷ್ಟಕ್ಕೆ ಎಷ್ಟಿಷ್ಟಕ್ಕೆಲ್ಲ ಇಷ್ಟೇನಾ ಅಂದೆ ತಾನೆ? ಫಸ್ಟು ಇಷ್ಟೇನಾ ಅಂದೆ. ನಾನೇನೋ ಇಷ್ಟಕ್ಕೆ ಒಂದೂವರೆ ಸಾವಿರದ ಮೇಲೆ ಆಗಿರುತ್ತೆ. ನಾವೇನಿಲ್ಲ ಹೋಟ್ಲಲ್ಲಿ ಎಲ್ಲ ತಗೊಂಡಿದ್ದೇವ, ತಗೊಂಡಿರೋದ್ ಇಷ್ಟೇ ತಾನೇ. ಗೈಸ್, ಇವಾಗ ಫ್ರಾನ್ಸ್ ಗೀ ರೋಸ್ಟ್ ಮತ್ತೆ ಅಂಜಲ್ ತವಾ ಫ್ರೈ ತಿನ್ನೋಣ. ಏನೋ ಕೋಬ್ರಾ, ಇದು ಫ್ರಾನ್ಸ್ ಗೀ ರೋಸ್ಟ್ ಗೈಸ್. ನಾವು ಮೇನು ಇಲ್ಲಿ ತಿನ್ನಕ್ ಬಂದಿದ್ದೆ ಫ್ರಾನ್ಸ್ ನ. ಬನ್ನಿ ಇವಾಗ ಧ್ರುವ ಸರ್ ಫೇವ್ರೇಟ್ ಫ್ರಾನ್ಸ್ ನ ತಿನ್ನೋಣ. ಒಂದ್ ಸ್ವಲ್ಪ ಖಾರ ಜಾಸ್ತಿ ಐತೆ ಗೈಸ್, ಒಂದ್ ಸ್ವಲ್ಪ ಖಾರ ಜಾಸ್ತಿ ಐತೆ, ಬಟ್ ಚೆನ್ನಾಗೈತೆ. ಒಬ್ರು ಫ್ರಾನ್ಸ್ ಹೆಂಗಿರುತ್ತೆ ಅಂತ ನೋಡಿದ್ಯಾ ನೀನು? ನೋಡೇ ಇಲ್ವಾ? ತೋರಿಸ್ತೀನಿ ಇರು. ಒಬ್ರ ಫ್ರಾನ್ಸ್ ಅಂದ್ರೆ ಇದೆ ಫ್ರಾನ್ಸ್. ಏನದು? ಫ್ರಾನ್ಸ್ ಬದುಕಿರೋ ಇಮೇಜ್ ತೋರಿಸ್ತೀನಿ ಕೊಡಿ. ಒಬ್ರು
ಇದೇ ಕೋಬ್ರಾ ಫ್ರಾನ್ಸ್ ಅಂದ್ರೆ. ಓ ಇದೇನು ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಒಬ್ರಂಗ್ ಗೊತ್ತೇ ಇಲ್ಲ. ಓ ನಂಗೆ ಬೇಡ ಕಣೋ, ಯಾಕೋ ನಂಗೆ ದೇವ್ರನೇ ಬೇಡ. ಕೋಬ್ರಾ ನಿಂಗೆ ಇದ್ರ ಬಗ್ಗೆ ಏನನ್ಸ್ತು? ಇದ್ ಮಾಮೂಲಿ ಫಿಶ್ ಕಣೋ, ಅಂಜಲ್ ತವಾ ಫ್ರೈ ಅದು. ಫಸ್ಟ್ ಟೈಮ್ ತಿಂದಿದ್ದು ಕೋಬ್ರಾ ನಿನ್ ಫ್ರಾನ್ಸು? ಕೋಬ್ರನ್ಗೆ ಫ್ರಾನ್ಸ್ ಹೆಂಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಫ್ರಾನ್ಸ್ ನೋಡ್ಬಿಟ್ಟು ಸೈಕ್ ಆದ. ಅಂಜಲ್ ಫ್ರೈಟು ಫಿಶ್ ತಿನ್ನು. ನೀನ್ ಬಂದಿದೆ ಅಂತಕ್ಕೆ ಧ್ರುವ ಸರ್ ಫೇವ್ರೇಟ್ ಫುಡ್ ತಿನ್ನಕ್ಕೆ. ಅಲ್ಲಿ ವಿಡಿಯೋದಲ್ಲಿ ತಿಂತೀವಿ ಅಣ್ಣ ಅಂತ ಅಂದೆ ತಾನೆ, ಮತ್ತೆ ಈಗ ತಿನ್ಬೇಕು. ನಾವು ಅಲ್ಲಿ ಬಂದಾದ್ಮೇಲೆ ಇದು ಅಂತ ಗೊತ್ತಾಗಿ ನಂಗೆ ಇವಾಗ ಗೊತ್ತಾಗಿದೆ. ನೀನ್ ಫ್ರಾನ್ಸ್ ಆ ತರ ಇರುತ್ತೆ ಅಂತ ಗೊತ್ತೇ ಇಲ್ಲ. ಒಬ್ರಂಗ್ ವಿಡಿಯೋ ಫೋಟೋ ತೋರ್ಸಿದ್ಮೇಲೆ ಶಾಕ್ ಆಯ್ತು. ಏನ್ ಅನ್ಕೊಂಡಿದ್ದೆ ನೀನು? ಮೀನ್ ಅನ್ಕೊಂಡ? ನಾನು ಮೀನೇ ಅನ್ಕೊಂಡಿದ್ದೆ. ಸಣ್ಣ ಮೀನ್ ಅನ್ಕೊಂಡಿದ್ದ? ಅವ್ರು ಈ ತರ ಇದೇನು ಇದು ಕ್ರೊಕೊಡೈಲ್ ಅಲ್ಲ, ಎಲ್ರು ತಿಂತಾರೆ ಇದನ್ನ. ಅದು ತಿಂದಾದ್ಮೇಲೆ ಅವ್ರು ತೋರಿಸ್ಬೇಕು ತಾನೆ ನನ್ಗೆ. ಮಧ್ಯದಲ್ಲಿ ತೋರ್ಸದ್ನಲ್ಲ, ಅದೇ ಎಲ್ಲಿ ನಾನೆಲ್ಲ ತಿನ್ಬಿಡ್ತೀನಿ ಅಂದ್ಬಿಟ್ಟು ನೀನ್ ತೋರ್ಸ್ಬಿಟ್ಟಿದ್ದ, ನಂಗೆ ಗೊತ್ತಾಗ್ಬಿಟ್ಟು ಬಿಡು. ನಾನು ಕೋಬ್ರ ಎಲ್ಲ ಪಟಪಟ ಅಂತ ತಿನ್ಕೋತಿದ್ದ 3 ಪೀಸ್ನ. ಕಮ್ಮಿ ಬೇರೆ ಕೊಟ್ಟಿದ್ರಲ್ಲ, ಅದಕ್ಕೆ ತೋರ್ಸ್ಬಿಟ್ಟೆ. ನಂಗೆ ಗೊತ್ತಾಯ್ತು ತೋರ್ಸೋರ್ ಪಕ್ಕ ತಿನ್ನಲ್ಲ ಕೋಬ್ರ ಅಂತ. ಇವಾಗ ತಿನ್ಬೇಕು ಅನ್ಸ್ತೈತೆ. ನಾನು ಇವಾಗಿಲ್ಲ ಬಿಡು, ಅದ್ ನೋಡಾದ್ಮೇಲೆ ನಂಗೆ ತಿನ್ನಕ್ಕೆ ಆಗಲ್ಲ ಅದನ್ನ. ಎರೆಹುಳು ತರ ಆಯ್ತದು. ಆ ಎರೆಹುಳು ತರನ ತಿನ್ನು ಅಂತೀರ. ಗೈಸ್ ಇವಾಗ ನಾವು ಅಂಜಲ್ ತವಾ ಫ್ರೈನ ತಿಂತಿದೀವಿ. ಫಿಶು ಇದೇನಾಗಲ್ಲ ತಿನ್ನು ಕೋಬ್ರ. ತಿಂತಾ ಇದೀನಿ. ಇದು ಸೀ ಫುಡ್ ಅಲ್ವಾ, ಅದಕ್ಕೆ ಒಂದು ಅಂಜಲ್ ತವಾ ಫ್ರೈ ಹೇಳಿದ್ವಿ. ಓಕೆ ಗೈಸ್, ನಾವು 2 ಐಟಮ್ನ ತಿಂದು ಮುಗಿಸಿದ್ವಿ. ನಮ್ ಬಿಲ್ ನೋಡಿ ಚೆನ್ನಾಗಿ ಹೇಳಿಲ್ವಾ, 1120 ರೂಪಾಯಿ ಆಗೈತೆ. ಒಂದು ತವಾ ಅಂಜಲ್ಲು ಮತ್ತೆ ಗೀ ರೋಸ್ಟ್ ಒಂದು, ಮತ್ತೆ ತವಾ ಅಂಜಲ್ಲು ಮತ್ತೆ 2 ಸ್ವೀಟು, ವಾಟರ್ ಬಾಟ್ಲು. ಕೋಬ್ರಾ ಏನಿಸ್ತು ನಿಂಗೆ ಈ ಬಿಲ್ ಬಗ್ಗೆ? ಇದ್ರ ಬಗ್ಗೆ ಆಚೆ ಕಡೆ ಹೇಳ್ತೀನಿ, ಇಲ್ಲಿ ಹೇಳಿದ್ರೆ ಸರಿ ಬರಲ್ಲ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಹೊರಗಡೆ ಹೇಳ್ತಾರಂತ. ಬಿಲ್ ಪೇ ಮಾಡಿದೀನಿ ಗೈಸ್, 1120 ರೂಪಾಯಿ. ಗೈಸ್ ನಾವು ಇವಾಗ ಜಸ್ಟ್ ಫುಡ್ನ ತಿನ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಅಮರಾವತಿ ಹೋಟ್ಲಲ್ಲಿ. ಒಬ್ರ ಇಲ್ಲೊಂದಿನ ಸ್ಟೇ ಆಗೋಣ. ಬೇಡಪ್ಪ. ಹೋಟ್ಲು ರೂಮ್ಗೆ ಫುಡ್ ತಂದು ಕೊಡ್ತಾರೆ. ಯಾಕೆ ಬೇಡ? ಸಂಜೆ ಆಗೋಯ್ತು. ಏನನ್ಸ್ತು ಕೋಬ್ರಾ ನಿಂಗೆ? ಬಿಲ್ ನೋಡ್ ಏನನ್ಸ್ತು, ಹೋಟ್ಲು ನೋಡ್ ಏನನ್ಸ್ತು, ಟೇಸ್ಟ್ ನೋಡ್ ಏನನ್ಸ್ತು? ಹೋಟ್ಲ್ ಏನೋ ಚೆನ್ನಾಗೈತೆ ನೋಡಕಪ್ಪ. ಹಾ, ನೀನ್ ನಮ್ಮಂತಾರೇನ ಬಂದ್ಬಿಟ್ರೆ ಅಷ್ಟೇ, ನಮ್ ಮನೆ ಮಠ ಎಲ್ಲ ಮಾರ್ಕೊಂಡ್ ಬರ್ಬೇಕಾಯ್ತದೆ. ನೀನ ಬರೀ ತಿಂದಿದೀನಿ ಅಷ್ಟು, ಒಂದ್ ಇಡೀನು ತಿಂದಿಲ್ಲ. ಸೀ ಫುಡ್ ಕಾಸ್ಟ್ಲಿ ಕಣೋ. ಆಯ್ತು ಓಕೆ, ಅಲ್ಲಿ ಲಾಸ್ಟ್ ಅಲ್ಲಿ ಇದ್ಕೋಯ್ದವಲ್ಲ ಡಾಮಿನೋಸ್ ಕೊಯ್ದಾಗ 500 ಚಿಲ್ಡ್ರ ಆಯ್ತು ಅಷ್ಟೇ. ನಾವು ಬಿರಿಯಾನಿ ಚಿಕನ್ ಎಲ್ಲ ತಗೊಂಡಿದ್ರೆ ಅಷ್ಟೇನ್ ಆಯ್ತಿರ್ಲಿಲ್ಲ. ಸೀ ಫುಡ್ಗೆ ಜಾಸ್ತಿ ಕಾಸ್ಟ್ಲಿ. ಇದು ಫ್ರಾನ್ಸನು ಕಾಸ್ಟ್ಲಿ. ಅದ್ ತಿಂದಿದ್ದೆ 2 ಪೀಸ್ ನಾನು. ಅಷ್ಟಕ್ಕೆ ಹೆವಿ ಕ್ವಾಂಟಿಟಿ ನನಗೂ ಅನ್ಸ್ತು. ಕ್ವಾಂಟಿಟಿ ಹೆವಿ ಕಮ್ಮಿ ಇತ್ತು. 500 ರೂಪಾಯಿ ತಗೊಂಡ್ರೆ ಪರವಾಗಿಲ್ಲ, ಬಟ್ ತುಂಬಾ ಕಮ್ಮಿ ಇತ್ತು. ಓಕೆ ಏನೋ ನಮ್ಮ ಧ್ರುವಣ ಹೇಳೋರೆ ಅಂತ ಬಂದು ಧ್ರುವ ಸರ್ ಹೇಳಿದ್ದು ಫ್ರಾನ್ಸ್ ಗೀ ರೋಸ್ಟ್ ಇಷ್ಟ ಅಂತ. ಮತ್ತೆ ಅಲ್ಲೂ ಅವ್ರು ಬೇರೆ ಯಾವ್ದೋ ಹೋಟ್ಲಲ್ಲಿ ಇಲ್ಲ ಮನೇಲಿ ಮಾಡಿಸ್ಕೊತಿಂದ್ರೆ ಏನೋ ಗೊತ್ತಿಲ್ಲ. ನಾವ್ ಬಂದ್ ತಿಂದಿರೋದು ಈ ಹೋಟ್ಲಲ್ಲಿ. ನಾವು ತಿಂದಿದ್ದು ಫ್ರಾನ್ಸ್ ಗೀ ರೋಸ್ಟ್. ಫ್ರಾನ್ಸ್ ಗಾರ್ಲಿಕ್ದು ಅವ್ರು ಕೇಳ್ದೆ ನಾನು ಸಾಸ್ ಹಾಕ್ತಿವಿ ಅಂತಂದ್ರು, ಅದಕ್ಕೆ ನಾವು ಗೀ ರೋಸ್ಟ್ ಹೇಳಿದ್ದು. ಅವ್ರಿಗೆ ನೆಕ್ಸ್ಟ್ ಟೈಮ್ ಸಿಕ್ತಾಗ ಧ್ರುವಣ್ಣನ ಕೇಳೋಣ, ನಿಮ್ಗೆ ಯಾವ ಹೋಟ್ಲಲ್ಲಿ ಇಷ್ಟ ಅಣ್ಣ ಅಂತ. ನಾವ್ ಅವತ್ತು ಕರೆಕ್ಟ್ ಆಗಿ ಕೇಳಲಿಲ್ಲ. ಅವ್ರಿಗೆ ಯಾವ ಹೋಟ್ಲಲ್ಲಿ ಇಷ್ಟ, ಎಲ್ಲಿ ತಿಂದಿದ್ರು ಅಲ್ಲಿ ಹೋಗ್ಬಿಟ್ಟು ತಿನ್ಬೇಕು. ನೆಕ್ಸ್ಟ್ ಮೂವಿ ಕರೀತಾರಲ್ಲ ಅವಾಗ ಕೇಳ್ಕೊಳ್ಳೋಣ. ಕೋಬ್ರಾ ನಿಂಗೆ ಯಾರು ಆಗ್ದಿರೋರು ಅವ್ರಾ? ಎಲ್ಲಾರು ಇಲ್ಲ. ಯಾಕೆ ಆಗ್ದಿರೋರು ಇದ್ರೆ ಏನ್ ಮಾಡು ಗೊತ್ತಾ, ಈ ಹೋಟ್ಲು ಕರ್ಕೊಂಡ್ಬಿಟ್ಟು ಒಂದ್ 5 ಪ್ಲೇಟ್ ಫ್ರಾನ್ಸ್, 5 ಪ್ಲೇಟ್ ಇದು ಯಾವ್ದು ಫಿಶ್ ಹೇಳ್ಬಿಟ್ಟು ಒಯ್ತಾರ ಮನೆಗೆ. ಓಡ್ಬಿಡು, ತಿನ್ಬಿಟ್ಟು 5 ನಿಮಿಷ ಫೋನ್ ಬಂದೈತೆ ಬತ್ತಿ ಮಾತಾಡ್ಕೊಂಡು ಅರ್ಜೆಂಟ್ ಅಂದ್ಬಿಟ್ಟು ಹೋಗ್ಬಿಡು, ಸಾಕು, ಸ್ಯಾಟಿಸ್ಫೈ ಆಯ್ತು. ಅವ್ರು ಆಮೇಲೆ ನನ್ನ ಏನ್ ಮಾಡ್ತಾರೆ ಹೇಳು, ಊರ್ಗ್ ಹೋದ ತಕ್ಷಣ ಇಲ್ಲೇ ಲೆಫ್ಟ್ ರೈಟ್ ಊರ್ಗ್ ಹೋದ ತಕ್ಷಣ ಹಿಡ್ಕೋತಾರೆ. ಏನೋ ನಿನ್ ಫ್ರೆಂಡ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋದು, ಮೊದ್ಲೇ ಹೇಳಿದ್ರೆ ನಾನು ಇದು ಮಾಡ್ತಾರೆ ಅಂದ್ಬಿಡ್ತಾರೆ. ಗೌತಮ್ ಮಾಡುವ ಅನ್ಸುತ್ತೆ ಗೌತಮ್ ಮುನ್ಸ್ಕೊಬಿಡ್ತಾನೆ. ಗೌತಮ್ ಪ್ರಾಂಕ್ ಅನ್ಬಿಟ್ಟು ಮಾಡ್ಬಿಡೋಣ. ಗೈಸ್ ಕೋಬ್ರಾ ಇಷ್ಟೆಲ್ಲ ಆಡ್ತಾವನಲ್ಲ, ಎಂಪೈರ್ ಅಲ್ಲೇ ಫ್ರಾನ್ಸ್ ತಿಂದವನು ಅವನು. ಇಲ್ಲ ಬೆಡ್ಸ್ ಎಷ್ಟಿರ್ಲಿ, ಪಕ್ಕ ತಿಂದಿ. ಬೆಡ್ಸ್ ಎಷ್ಟಿರ್ಲಿ, ಬೆಡ್ಸ್ ಎಲ್ಲ ಕಟ್ಟಿ ಹಾಳಾಗ್ಬಿಡ ಕೋಬ್ರಾ ಲೈಫ್ ಅಲ್ಲಿ. ಓಕೆ ನಾನು ತಿಂದಿಲ್ಲ. ಬೆಟ್ಟಿಂಗ್ ಆಡೋದ್ ಬಿಡು. ಯಾವ ಬೆಟ್ಟಿಂಗು ಇಲ್ಲ, ಏನೂ ಇಲ್ಲ. ನೀವು ಅಷ್ಟೇ ಗೈಸ್, ಈ ತರ ಬೆಡ್ಸ್ ಕಟ್ಟೋದು, ಬೆಟ್ಟಿಂಗ್ ಆಡೋದು ಆತರ ಎಲ್ಲ ಮಾತಾಡಕ್ ಹೋಗ್ಬಿಡಿ. ಆಯ್ತಪ್ಪ, ನಾನು ಕೇಳಿ ಹೇಳಿದಷ್ಟೇ, ನಾನು ತಿಂದಿಲ್ಲ. ತಿಂದಿದ್ಯಾ?
ಫ್ರಾನ್ಸ್ ನೀನು ಎಂಪೈರ್ ಅಲ್ಲಿ ಯಾವಾಗ ಒಂದ್ಸಲ ನನ್ ಜೊತೆ ತಿಂದಿದ್ಯಾ, ನಿನಗ್ ನಾನು- ಗೊತ್ತಾಗಿಲ್ಲ ಅದು ಫ್ರಾನ್ಸ್ ಅಂತ. ಇದುವರೆಗೂನು ನಿನ್ ಜೊತೆ ಇಷ್ಟು ಹೋಟೆಲ್ ಎಲ್ಲ ತಿಂದಿದ್ದೀನಲ್ಲ, ಎಂಪೈರ್ ಅಲ್ಲಿ ತಿಂದಿರೋದು ಒಂದೇ ಒಂದ್ಸಲ ನಿನ್ ಜೊತೆ, ಅದು ಈಗ ಲಾಸ್ಟ್ ವೀಕ್ ಅಲ್ಲಿ. ತಿಂದಿದ್ಯಾ? ನಾನಲ್ಲ, ಯಾರ ಬ್ಯಾರೆಯವ್ರು ಇರ್ಬೋದು ನೋಡು. ಗೌತಮ್ ಇಲ್ಲ ಇವನು ಯಾರೋ ಅವನು ಯಶವಂತ್, ನೀವ್ ಎಷ್ಟ್ ಜನ ಹೋಗಿ ತಿಂದಿರ್ತೀರಾ, ನಾನಂತೂ ಬಂದಿಲ್ಲ. ತಿಂದಿದ್ಯಾ ಕಣ, ಪ್ರಾಮಿಸ್ ಆಗಿಲ್ಲ ಕಣ. ಮರ್ತಾಗಿದ್ಯಾ ಬಿಡ. ಲೋ ನಿನ್ ಜೊತೆ ಬಂದಿರೋ ಒಂದ್ಸಲ ನಾನು ಎಂಪೈರ್ ಡಿಪ್ಲೊಮಾ ಸೋಸಿಯಾ ಐತೆ. ಡಿಪ್ಲೊಮಾ ಸೋಸಿಯಾ ಅಂದ್ರೆ ನೀನ್ ಏನ್ ತಿಂತೀಯ ಅದನ್ನ ಮರ್ತೋಯ್ತು. ಹೇಳ್ಬೇಡ. ಡಿಪ್ಲೊಮಾ ಸೋಸಿಯಾ ಅಷ್ಟು ಕಾಯಿಲೆ ಐತೆ ಗೈಸ್ ಕೋಬ್ರಂಗೆ. ಯಾವ್ದು ಇಲ್ಲ ಗೈಸ್, ಯಾವ್ದು? ಎಲ್ಲ ಸುಳ್ಳು ಹೇಳ್ತಾವನೆ. ಡಿಪ್ಲೊಮಾನೋ ಸೋಸಿಯಾ ಡಿಪ್ಲೊಮಾ ಯಾವ್ದೋ ಒಟ್ನಲ್ಲಿ ನಂಗೆ ಆತರ ಕಾಯಿಲೆ ಇಲ್ಲ. ನಾನ್ ತಿಂತಿರೋದೇ ಒಂದ್ಸಲಿ ಎಂಪೈರ್ ಅಲ್ಲಿ, ಅದು ಲಾಸ್ಟ್ ವೀಕ್ ಅನ್ಲಿಮಿಟೆಡ್ ಅಂತ ಕೊಡ್ಸಿದ್ಯಾ. ಫ್ರಾನ್ಸ್ ಎಲ್ಲ ಅದಕ್ಕಿಂತ ಮುಂಚೆನೂ ನಾವ್ ಎಂಪೈರ್ ಅಲ್ಲಿ ತಿಂದಿದೀವಿ. ಇಲ್ಲ ಗುರು, ತಿಂದಿದ್ಯಾ? ಪ್ರಾಮಿಸ್ ಆಗಿ ನೀನ್ ಬಂದೇ ಇಲ್ಲ ಎಂಪೈರ್ಗೆ. ಲೋ ಇವನ್ ಇರ್ಬೇಕು ಕಣೋ, ನಮ್ಮ ವಿನಯ್, ಅವನ್ನ ಕರ್ಕೊಂಬಂದ್ ತಿನ್ಸಿರೋದ್ ನೀನು. ಇರ್ಬೋದು. ನೀನು ಗೌತಮ್. ಅವನು ನಂಗೊಂದ್ಸಲಿ ಫೋನ್ ಮಾಡಿದಾಗ ನಾನು ಇದಕ್ಕೆ ತುಮಕೂರು ಹೊರಟೋಗಿದೆ. ಆಗ ರಾಗಿ ಮುದ್ದೆದು ಇದು ಅಲ್ಲಿ ಹೋಗಿ ತಿಂದಿದ್ದೆ. ವಿಡಿಯೋ ಕಾಲ್ ಅಲ್ಲಪ್ಪ, ನಾ ಸ್ನ್ಯಾಪ್ ಹಾಕಿದ್ದೆ. ಅದು ನಾನ್ ನಿಮ್ ವಿಡಿಯೋ ಫೋನ್ ಮಾಡಿದ್ದ ನೀನ್ ನಾನು ಎತ್ತಲಿಲ್ಲ. ಆಮೇಲೆ ಎತ್ತೆ ಇದು ತುಮಕೂರಲ್ಲಿ ಇದೀನಿ ಕಾಂಪಿಟೇಷನ್ ಅಂತ ಹೇಳಿದೆ. ವಿನಯ್ ಕರ್ಕೊಂಡು ಡಿಪ್ಲೊಮಾ ಸೋಸಿಯಾ ಇಲ್ಲ. ವಿನಯ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಅಂತದಿಲ್ಲ, ನಂಗೆ ಎಷ್ಟು ಅರ್ಥ ಕೂಡ. ಇಂಜಿನಿಯರಿಂಗ್ ಸೋಸಿಯಾ ಆಯ್ತು. ಯಾಕೋ ಇಳ್ದೋರವೆಲ್ಲ ಏನೇನೋ ಹೇಳಂತಲೇ ತಿಂತೀವಲ್ಲ. ಗೈಸ್ ನಾವು ವಾಪಸ್ಸು ಚನ್ನಪಟ್ಟಣಕ್ಕೆ ಬಂದ್ವಿ. ಚನ್ನಪಟ್ಟಣದಲ್ಲಿ ಯಾವ್ದಾರು ಒಂದು ಫ್ರೂಟ್ ಜ್ಯೂಸ್ ಕುಡಿಯೋಣ ಗೈಸ್, ತಣ್ಣಗಾಗುತ್ತೆ ಹೊಟ್ಟೆ. ಯಾವಾಗ ಇವತ್ತು ಹೆವಿ ಲೇಟ್ ಆಗೋಯ್ತಲ್ವಾ ಗೊಬ್ರ? ಹೌದು, ಮಧ್ಯಾಹ್ನದಷ್ಟಲ್ಲಿ ನಾವೆಲ್ಲ ನಮ್ ಟಾರ್ಗೆಟ್ ವಿಡಿಯೋಸ್ ಎಲ್ಲ ಮುಗಿಸಿ ಮನೇಲಿ ಇರ್ತಿದ್ವಿ ಇಷ್ಟೊತ್ತಿಗೆ. ಇವತ್ತು ಗೊಬ್ಬರ ಸ್ವಲ್ಪ ಲೇಟಾಗಿ ಬಂದ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿಲ್ವಾ? ನೋಡು, ಬಾಳೆ ಎಲೆ ಕಿತ್ಕೊಯ್ತವ್ರು, ಊಟದ ಎಲೆ, ಬಾಳೆ ಎಲೆ. ಗೈಸ್ ಈ ಕ್ರಾಸ್ ಅಲ್ಲಿ ಯಾವಾಗ್ಲೂ ಕಾಪ್ಸ್ ಇರ್ತಾರೆ ಚನ್ನಪಟ್ಟಣದಲ್ಲಿ. ಇವತ್ತು ಇದಾರೆ, ನೋಡ್ಕೊಂಡು ಓಡಾಡಿ ಗೈಸ್. ಚನ್ನಪಟ್ಟಣದಲ್ಲಿ ಫ್ಲೇವರ್ ಕೆಳಗೆ ಯಾವಾಗ್ಲೂ ಕಾಪ್ಸ್ ಇರ್ತಾರೆ. ಇಲ್ಲಿ ಹೆಲ್ಮೆಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಹುಷಾರಾಗಿ ಓಡಾಡಿ ಅಂತ ಹೇಳಿದ್ದು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಕಬಾಳಮ್ಮ ಜ್ಯೂಸ್ ಸೆಂಟರ್ಗೆ ಬಂದಿದ್ದೀವಿ ಇವಾಗ ತಿರ್ಗಾ ಜ್ಯೂಸ್ ಕುಡಿಯಕ್ಕೆ. ಅವತ್ತು ಇಲ್ಲೇ ಕುಡಿದಿದ್ವಲ್ಲ, ಚೆನ್ನಾಗಿತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಜ್ಯೂಸ್ ಕುಡಿಯೋಣ ಬನ್ನಿ ಇವಾಗ. ಒಬ್ರ ನಿಂಗೆ ಯಾವ್ದು? ವಾಟರ್ ಮೆಲನ್ ಎರಡು ವಾಟರ್ ಮೆಲನ್ ಹೇಳಿದ್ವಿ. ಎರಡೇ ಹೇಳಿರೋದು ಅಲ್ಲಿವರೆಗೆ. ಒಬ್ರ ಒಂದು ಚಾಲೆಂಜ್ ಮಾಡ್ಬೋದು ಒಬ್ರ. ಏನ್ ಚಾಲೆಂಜ್? ಏನ್ ಹೇಳು? ಬಾದಾಮ್ ಡ್ರಿಂಕ್ ಕುಡಿಯೋದು, ಯಾರು ಜಾಸ್ತಿ ಕುಡಿತಾರೆ ಅಂತ. ನೀನ್ ಕುಡಿಯೋದ್ರಲ್ಲಿ ಎಕ್ಸ್ಪರ್ಟ್, ಅದಕ್ಕೆ ಹೇಳ್ತಾ ಇದೀಯ ಕುಡ್ಬಿಡ್ತೀಯ. ನಾವ್ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್, ನಾನ್ ತಿನ್ನೋದ್ರಲ್ಲಿ ಹೇಳ್ತಾ ಇದೀನಿ. ಕುಡಿಯೋದ್ ಮಾಡೋಣ, ಈಗ್ಲೇ ಮಾಡೋಣ ಅನ್ನು. ಈಗ್ಲೇ ಮಾಡ್ತೀಯ ಹೇಳು, ಯಾರು ಜಾಸ್ತಿ ತಿನ್ನೋ ಚಾಲೆಂಜ್ ಮಾಡೋಣ. ನಾವು ಕುಡಿಯೋ ಚಾಲೆಂಜ್ ಬೇಡ ನನಗೆ. ಮಾಡು, ಬೇಡ. ಇವಾಗ್ಲೇ ಕುಡಿತೀಯಾ? ಕುಡಿಸ್ತೀನಿ. ನೀನೇ ಕುಡಿ, ನಾನ್ ತಿನ್ನೋ ಚಾಲೆಂಜ್ ಅಷ್ಟೇ ಮಾಡೋದು. ಆಯ್ತು, ಮಿಕ್ಸ್ಚರ್ ಎಷ್ಟು ಕೆಜಿ ತಿಂತೀಯಾ ಅಂತ. ಆಯ್ತು, ಈಗ ಇಬ್ರು ಅರ್ಧ ಕೆಜಿ ತಗೊಂಡು. ಮನಸ್ನೆಲ್ಲ ನೀನು ನಾನಲ್ಲ ನೀನು. ಯಾಕೆ ಅಂತೀನಲ್ಲ ಬೇಡ. ಗೈಸ್ ಎರಡು ವಾಟರ್ ಮಿಲನ್ ಜ್ಯೂಸ್ ನ ಕುಡಿತಾ ಇದೀವಿ ನಾನು ಕೋಬ್ರ. ಚಿಯರ್ಸ್ ಮಾಡೋ. ಬೇಡ ಬಿಡು, ಕುಡ್ದೇ ಬಿಡ. ಏನಿಲ್ಲ ಕಣ, ಹಾಕೋ, ಇನ್ನೂ ಬಾಯಿನೇ ಹಾಕಿಲ್ಲ. ಚಿಯರ್ಸ್. ಗೈಸ್ ಕೋಬ್ರನ ಡ್ರಾಪ್ ಮಾಡ್ಬಿಟ್ಟು ನಮ್ಮ ಅಕ್ಕನ ಮನೆ ಹತ್ರ ಅವ್ರೆ ನಮ್ಮ ಅಮ್ಮನ ಮನೆ ಕರ್ಕೋಬೇಕು. ಅಲ್ಲಿಗೆ ಹೋಗ್ತಾ ಇದೀನಿ ಇವಾಗ ಚನ್ನಪಟ್ಟಣದಲ್ಲಿ. ಗೈಸ್ ಇವಾಗ ನಮ್ಮ ಅಮ್ಮನ್ನ ಕರ್ಕೊಂಡು ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದೀನಿ, ನಾನು ಓಡಿಸ್ಕೊಂಡು. ಏನ್ ಅಡುಗೆ ಮಾಡ್ತೀಯಮ್ಮ ಮನೇಲಿ ಹೋದ್ಮೇಲೆ? ಮನೆಗೆ ಹೋದ್ಮೇಲೆ ಏನಾರು ಅಡುಗೆ ಮಾಡ್ತಾರೆ. ಚನ್ನಪಟ್ಟಣದಿಂದ ಹೋಯ್ತಾ ಇದೀವಿ ಇವ್ರಿಗೆ. ಗೈಸ್ ಇವಾಗ ವಾಪಸ್ ಮನೆಗೆ ಬಂದ್ರೆ ಭೀಮನ ನೋಡ್ತಾನೆ. ಫಸ್ಟ್ ಯಾರೋ ಬಂದ್ಬಿಟ್ರು ಅಂದ್ರೆ ಬಗಳ್ದ, ಅದನ್ನು ನೋಡಿದಕ್ಕೆ ಬಾಲ ಅಲ್ಲಾಡ್ಸ್ಕೊಂಡ್ಬಿಡ್ತಾನೆ. ಗುಡ್ ಬಾಯ್, ವೆರಿ ಗುಡ್ ಪಾಪು. ಯಾರು? ಭೀಮರಾಜು. ಗುಡ್ ಬಾಯ್. ಏಟ್ ಹಾಕ್ತಾನೆ. ಗೈಸ್ ಭೀಮನ್ಗೆ ಒಂದು ಐಸ್ ಕ್ರೀಮ್ ಕೊಡೋಣ ಬನ್ನಿ. ಕೂಚು ಸಿಟ್. ಭೀಮನ್ಗೊಂದು ಐಸ್ ಕ್ರೀಮ್ ತಿಂದೆ ಓಡ್ ಬಂದ್ಬಿಟ್ಟ ಕಡೆ ನಿನ್ನ ಹತ್ರಕ್ಕೆ. ಬರ ಐಸ್ ಕ್ರೀಮ್ ಬೇಕಾ ಅಮ್ಮ ಬೇಕಾ? ಕೂದು ನನ್ಗೆ ಎರಡು ಮನ್ಸಾಯ್ತೈತೆ. ಐಸ್ ಕ್ರೀಮು ತಿನ್ನೋಕೆ ಆಸೆ, ನಮ್ಮ ಅಮ್ಮನ ಹತ್ರಕ್ಕೆ ಹೋಗೋಕ್ಕೂ ಆಸೆ. ತಿನ್ನೋ ನಿಧಾನ ತಿನ್ನು, ಅಲ್ಲ ಅವಳೆ. ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಬಾಯ್.
ಓಟ್ ಬತ್ತೀಯಾ ಟಾಟಾ